ಜನ ಸಂಕಷ್ಟದಲ್ಲಿದ್ದಾರೆ, ಆದರೆ ಸರ್ಕಾರ ಸ್ಪಂದಿಸ್ತಿಲ್ಲ. ಇದು ಬಿಜೆಪಿಯ ಆರೋಪ. ಬಿಜೆಪಿ ಇಷ್ಟು ಮಾತ್ರ ಅಲ್ಲ, ಬಿಜೆಪಿ ಒಂದು 6 ತಂಡಗಳನ್ನಾಗಿ ಮಾಡಿದೆ. 6 ತಂಡಗಳಲ್ಲಿ ಹೋಗಿ ನೆರೆಪೀಡಿತ ಪ್ರದೇಶಗಳಿಗೆ ಹೋಗಿ ಅವರು ಭೇಟಿ ಕೊಡ್ತಾರೆ, ಅಲ್ಲಿನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಬೆಳೆ ಹಾನಿ ಎಷ್ಟಾಗಿದೆ, ಮನೆ ಮಠಗಳೆಷ್ಟು ಬಿದ್ದು ಹೋಗಿವೆ, ನೀರು ಮುಳುಕೊಂಡಿದೆ, ಅದೆಲ್ಲವೂ ಕೂಡ ಆರ್ ಅಶೋಕ್, ಆರ್ ಜ್ಞಾನೇಂದ್ರ, ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್, ಬಿ ಶ್ರೀರಾಮುಲು, ಛಲವಾದಿ ನಾರಾಯಣಸ್ವಾಮಿ, ಈ ರೀತಿ 6 ತಂಡಗಳನ್ನು ರಚಿಸಲಾಗಿದೆ. ಇನ್ನು ಅರವಿಂದ್ ಬೆಲ್ಲದ್ ಕೂಡ ಇದ್ದಾರೆ, ವಿಪಕ್ಷ ಉಪನಾಯಕ. ಬಿಜೆಪಿಯ 6 ತಂಡಗಳು ಗ್ರಾಮಗಳಿಗೆ ಭೇಟಿ ಕೊಡ್ತವೆ. ಭೇಟಿ ಕೊಟ್ಟು ಸ್ಥಿತಿಗತಿಗಳೇನು ಅನ್ನೋದನ್ನು ಅಧ್ಯಯನ ಮಾಡ್ತವೆ. ಸ್ಥಿತಿಗತಿಗಳ ಅಧ್ಯಯನ ಮಾಡಿ ಅದರ ವರದಿಯನ್ನು ಕೊಡೋದು, ಎಷ್ಟರ ಮಟ್ಟಿಗೆ ಸರ್ಕಾರ ವಿಫಲವಾಗಿದೆ ಅದನ್ನು ಹೇಳುವಂಥ ಪ್ರಯತ್ನ. ಹೀಗಾಗಿ 6 ತಂಡಗಳನ್ನು ರಚನೆ ಮಾಡಲಾಗಿದೆ. ಈ 6 ತಂಡಗಳು ಹೋಗಿ ಎಲ್ಲ ವಿವರಗಳನ್ನು ಕಲೆ ಹಾಕಿ, ಅಂದರೆ ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಹೊಲಗದ್ದೆಗಳು ತೋಟಗಳು ಮುಳ್ಕೊಂಡು ಹೋಗಿವೆ, ಇನ್ನು ಮನೆಗಳಿಗೆ ಆಗಿರುವಂಥ ಹಾನಿ ಎಷ್ಟು ಮನೆಗಳು ಬಿದ್ದು ಹೋಗಿವೆ, 8 ಜನ ಅತಂತ್ರರಾಗಿದ್ದಾರೆ. ಇದೆಲ್ಲದೂ ಕೂಡ 6 ತಂಡಗಳನ್ನು ಬಿಜೆಪಿ ಮಾಡಿದೆ. 6 ತಂಡಗಳು ಸುತ್ತ ಹಾಕಿದ ನಂತರ, ಅದಾದ ನಂತರ ಮತ್ತೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಶುರುವಾಗುತ್ತೆ ಬಿಜೆಪಿದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸಬೇಕಾದಂಥ ಸಂಗತಿ, 6 ತಂಡಗಳು ಈ ನೆರೆಪೀಡಿತ ಪ್ರದೇಶಗಳಿಗೆ ಹೋಗ್ತವೆ, ಎಲ್ಲ ವಿವರಗಳನ್ನು ಕಲೆ ಹಾಕಿ ಅದಾದ ನಂತರ ಎಷ್ಟರ ಮಟ್ಟಿಗೆ ಏನೇನು ಆಗಬೇಕು ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಸರ್ಕಾರ ಈ ನಿಟ್ಟಿನಲ್ಲಿ ವಿಫಲವಾಗಿದೆ, ಆಗ್ತಾ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸುವಂಥದ್ದು ಬಿಜೆಪಿಯವರ ಪ್ಲಾನ್ ಏನೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರಣ್? ರಂಗನಾಥ್, 2 ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ 6 ತಂಡಗಳನ್ನು ನಡೆಸಿ ರಾಜ್ಯದಲ್ಲಿ ನೆರೆಹಾನಿ ವೀಕ್ಷಣೆಗೆ ಮುಂದಾಗಿದೆ. ಒಂದು, ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಸಚಿವರುಗಳು ನೆರೆಹಾನಿ ಪ್ರದೇಶಗಳಿಗೆ ತಲುಪುವ ಮುನ್ನವೇ ವಿಪಕ್ಷವಾಗಿ ನಾವು ತಲುಪಬೇಕು ಅನ್ನುವಂಥದ್ದು ಬಿಜೆಪಿಯ ಉದ್ದೇಶ. ಇದರ ಜೊತೆಗೆ ಮತ್ತೊಂದು ಉದ್ದೇಶ ಏನಂದ್ರೆ, ಈಗಾಗಲೇ ಬಿಜೆಪಿ ನಿರ್ಧಾರ ಮಾಡಿರುವಂತಹ ಬೆಂಗಳೂರಿನಿಂದ ಮೈಸೂರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ಸೈಟ್ ವಿಚಾರದಲ್ಲಿ ಪಾದಯಾತ್ರೆ ಏನಿದೆ, ಆ ಪಾದಯಾತ್ರೆಯನ್ನ ರಾಜಕೀಯ ಕಾರಣಕ್ಕಾಗಿ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಇಲ್ಲಿ ವಿಪಕ್ಷದ ಮೇಲೆ ಬರಬಾರದು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಮಳೆಹಾನಿ ವೀಕ್ಷಣೆಯನ್ನ ಪಾದಯಾತ್ರೆಗೂ ಮುನ್ನ ಈಗ ಬಿಜೆಪಿ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮುಡಾ ವಿಚಾರ ಮತ್ತು ವಾಲ್ಮೀಕಿ ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಹೋರಾಟವನ್ನು ಮಾಡಿತ್ತು. ಆದರೆ ಆ ಸಂದರ್ಭಕ್ಕೆ ಮುಡಾ ವಿಚಾರದಲ್ಲಿ 2ನೇ ವಾರದ ಅಧಿವೇಶನದಲ್ಲಿ ಬಿಜೆಪಿಯ ಸ್ವಪಕ್ಷದಿಂದಲೇ ಒಂದಷ್ಟು ಆಕ್ಷೇಪಗಳು ಕೇಳು ಬಂದಿತ್ತು. ಅಂದ್ರೆ ರಾಜ್ಯದಲ್ಲಿ ಮಳೆ ಹಾನಿ ತೀವ್ರವಾಗಿದ್ದು ಕೂಡ ಆ ವಿಚಾರದ ಚರ್ಚೆಗೆ ಅವಕಾಶವಿದ್ರೂ ಕೂಡ ರಾಜಕೀಯ ಕಾರಣವನ್ನು ಇಟ್ಟುಕೊಂಡು ಒಂದಷ್ಟು ಹೋರಾಟವನ್ನ ಮಾಡಿದ್ರು. ಆದ್ರೆ ಅದು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗಲಿಲ್ಲ. ಇದರ ಜೊತೆಗೆ ರಾಜ್ಯದ ಜ್ವಲಂತ ಸಮಸ್ಯೆ ಆದಂತಹ ಮಳೆ ಹಾನಿ ವಿಚಾರವೂ ಕೂಡ ಪ್ರಸ್ತಾಪವನ್ನ ಮಾಡುವಂತ ಕೆಲಸವನ್ನು ಕೂಡ ಬಿಜೆಪಿ ಮಾಡಲಿಲ್ಲ ಅಂತ ಆರೋಪ ಸಹಜವಾಗಿ ಆಡಳಿತ ಪಕ್ಷದಿಂದ ಬಂತು. ಮತ್ತು ವಿಪಕ್ಷದವಾಗಿ ಬಿಜೆಪಿಯಲ್ಲಿದ್ದಂತಹ ಮುಖಂಡರುಗಳು, ಅರವಿಂದ ಲಿಂಬಾವಳಿ ಅಂತ ಮುಖಂಡರುಗಳು ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಈಗ ಮತ್ತೆ ಪಾದಯಾತ್ರೆಯನ್ನು ಆರಂಭ ಮಾಡುವಂತ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕಾಗಿ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಿದೆ ಅನ್ನುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಿಂಬಿಸಿದ್ರೆ ಅದಕ್ಕೂ ಕೂಡ ಈಗ ಇಲ್ಲಿ ಬಿಜೆಪಿ ವಿಪಕ್ಷವಾಗಿ ಉತ್ತರವನ್ನ ಕೊಡಬೇಕಾಗತ್ತೆ. ಮಳೆ ಹಾನಿ ಇಷ್ಟು ಪ್ರಮಾಣದಲ್ಲಿ ಇದ್ರೂ ಕೂಡ ಆ ಪ್ರದೇಶಗಳಿಗೆ ವೀಕ್ಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಿಲ್ಲ ಅನ್ನುವಂತ ಒಂದು ರಾಜಕೀಯವಾದಂತಹ ಆರೋಪಕ್ಕೆ ಉತ್ತರ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ಈಗ ಅದಕ್ಕೂ ಮುನ್ನವೇ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ನಂತರ ಪಾದಯಾತ್ರೆಯನ್ನ ಮಾಡಿದ್ರೆ ಸಹಜವಾಗಿ 2 ವಿಚಾರಗಳಲ್ಲಿ ಬಿಜೆಪಿ ತಲುಪಿದಂತಾಗುತ್ತೆ ಅನ್ನುವಂಥದ್ದು ಬಿಜೆಪಿ ಉದ್ದೇಶ. ಹಾಗಾಗಿ ಈಗ ಪಾದಯಾತ್ರೆಗೂ ಮುನ್ನವೇ ಮಳೆಹಾನಿ ಪ್ರದೇಶಗಳಲ್ಲಿ 6 ತಂಡಗಳಲ್ಲಿ ಸುಮಾರು 13 ಜಿಲ್ಲೆಗಳಿಗೆ ಭೇಟಿ ಕೊಡೋದಕ್ಕೆ ಹೊರಟಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.